ಅದೇ ಊಟ ಮಾಡಿ ಒಂದು 10 ಕಿಲೋ ಏರ್ಸ್ಕೊಂಡು ಹೋಗ್ಲಿ ಖರೀದಿ ನಮಗೆ ಹೇಳ್ತಿದ್ರು ಆಪರೇಷನ್ ಕಮಲ ಅಂತ ಹೇಳಿ. ಈಗ ಆಪರೇಷನ್ ಕಾಂಗ್ರೆಸ್ ಟು ಕಾಂಗ್ರೆಸ್ ಆಗ್ಲಾಕತ್ತದ. ಆಪರೇಷನ್ ಡಿ ಕೆ ಶಿವಕುಮಾರ್, ಆಪರೇಷನ್ ಸಿದ್ದರಾಮಯ್ಯ ನಡೆದಿದೆ. ಇದ್ರ ನೋಡಿದ್ರೆ ಭಯ ಸಿದ್ದರಾಮಯ್ಯರಿಗೂ ಇದೆ. ಸಿದ್ದರಾಮಯ್ಯರಿಗೂ ಮೊನ್ನೆ ಮಾತಾಡಿದ ವಿಧಾನಸಭೆಯಲ್ಲಿ ನೋಡಿದ್ರೆ ಅವರು ಹೆಚ್ಚು ಕಡಿಮೆ ಶರಣಾಗತಿ ಆಗ್ಯಾರ ಅನ್ನೋಂಥ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನೋಡ್ಬೇಕೇನು ಸಿದ್ದರಾಮಯ್ಯನವರು ಗೆಲ್ತಾರೋ ಡಿ ಕೆ ಶಿವಕುಮಾರ್ ಗೆಲ್ತಾರೋ ಅವ್ರ ಆಂತರಿಕ ವಿಷಯ. ಅದ್ರ ಬಗ್ಗೆ ನಾ ಏನೋ ಹೆಚ್ಚು ಹೇಳಕ್ಕೆ ಹೋಗುದಿಲ್ಲ. ಒಳ್ಳೇದು, ನಾವು ಇನ್ನೊಂದು ವಾರ ಮುಂದುವರ್ಸತ್ ಹೇಳಿದ್ವಿ, ಆದ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ಶನಿವಾರವರೆಗೇನು ಮುಂದುವರ್ಸಿದಾರ ದಿನ ಕೇಳೀನಿ. ಅದು ಎಷ್ಟು ಮಟ್ಟಿಗೆ ಸತ್ಯ ಇತ್ತು ಗೊತ್ತಿಲ್ಲ. ಆದ್ರೆ ವಿಧಾನಸಭೆ ಕನಿಷ್ಠ ಒಂದು ತಿಂಗಳರೇ ಇಲ್ಲಿ ನಡಿಬೇಕು. ಆ ಒಂದು ತಿಂಗಳು ನಡಿಬೇಕಾದ್ರೆ ಎಲ್ಲ ಸೌಲಭ್ಯಗಳನ್ನು ಮಾಡ್ಬೇಕಿಲ್ಲ, ಏನೂ ಇಲ್ಲ. ಬರೀ ಅದೊಂದು ವಿಧಾನಸೌಧ ಬಿಟ್ಟರೆ ಇರಲಿಕ್ಕೆ ಮಾಡಲಿಕ್ಕೆ ಪೊಲೀಸರಿಗೆ, ರಕ್ಷಣಾ ಅಧಿಕಾರಿಗಳಿಗೆ ಮತ್ತು ಎಲ್ಲರೂ ಪೂರ್ಣ ಪ್ರಮಾಣದ ಸರ್ಕಾರ ಬರಬೇಕು ಬೆಳಗಾವಿಗೆ. ಅಂದಾಗ ಅದು ಇಲ್ಲೇ ಅದೇ ಊಟ ಮಾಡಿ ಒಂದು 10 ಕಿಲೋ ಏರ್ಸ್ಕೊಂಡು ಹೋಗ್ಲಿ ಖರೀದಿ ನಮಗೆ ಹೇಳ್ತಿದ್ರು ಆಪರೇಷನ್ ಕಮಲ ಅಂತ ಹೇಳಿ. ಈಗ ಆಪರೇಷನ್ ಕಾಂಗ್ರೆಸ್ ಟು ಕಾಂಗ್ರೆಸ್ ಆಗ್ಲಾಕತ್ತದ. ಆಪರೇಷನ್ ಡಿ ಕೆ ಶಿವಕುಮಾರ್, ಆಪರೇಷನ್ ಸಿದ್ದರಾಮಯ್ಯ ನಡೆದಿದೆ. ಇದ್ರ ನೋಡಿದ್ರೆ ಭಯ ಸಿದ್ದರಾಮಯ್ಯರಿಗೂ ಇದೆ. ಸಿದ್ದರಾಮಯ್ಯರಿಗೂ ಮೊನ್ನೆ ಮಾತಾಡಿದ ವಿಧಾನಸಭೆಯಲ್ಲಿ ನೋಡಿದ್ರೆ ಅವರು ಹೆಚ್ಚು ಕಡಿಮೆ ಶರಣಾಗತಿ ಆಗ್ಯಾರ ಅನ್ನೋಂಥ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನೋಡ್ಬೇಕೇನು ಸಿದ್ದರಾಮಯ್ಯನವರು ಗೆಲ್ತಾರೋ ಡಿ ಕೆ ಶಿವಕುಮಾರ್ ಗೆಲ್ತಾರೋ ಅವ್ರ ಆಂತರಿಕ ವಿಷಯ. ಅದ್ರ ಬಗ್ಗೆ ನಾ ಏನೋ ಹೆಚ್ಚು ಹೇಳಕ್ಕೆ ಹೋಗುದಿಲ್ಲ. ಒಳ್ಳೇದು, ನಾವು ಇನ್ನೊಂದು ವಾರ ಮುಂದುವರ್ಸತ್ ಹೇಳಿದ್ವಿ, ಆದ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ಶನಿವಾರವರೆಗೇನು ಮುಂದುವರ್ಸಿದಾರ ದಿನ ಕೇಳೀನಿ. ಅದು ಎಷ್ಟು ಮಟ್ಟಿಗೆ ಸತ್ಯ ಇತ್ತು ಗೊತ್ತಿಲ್ಲ. ಆದ್ರೆ ವಿಧಾನಸಭೆ ಕನಿಷ್ಠ ಒಂದು ತಿಂಗಳರೇ ಇಲ್ಲಿ ನಡಿಬೇಕು. ಆ ಒಂದು ತಿಂಗಳು ನಡಿಬೇಕಾದ್ರೆ ಎಲ್ಲ ಸೌಲಭ್ಯಗಳನ್ನು ಮಾಡ್ಬೇಕಿಲ್ಲ, ಏನೂ ಇಲ್ಲ. ಬರೀ ಅದೊಂದು ವಿಧಾನಸೌಧ ಬಿಟ್ಟರೆ ಇರಲಿಕ್ಕೆ ಮಾಡಲಿಕ್ಕೆ ಪೊಲೀಸರಿಗೆ, ರಕ್ಷಣಾ ಅಧಿಕಾರಿಗಳಿಗೆ ಮತ್ತು ಎಲ್ಲರೂ ಪೂರ್ಣ ಪ್ರಮಾಣದ ಸರ್ಕಾರ ಬರಬೇಕು ಬೆಳಗಾವಿಗೆ. ಅಂದಾಗ ಅದು ಇಲ್ಲೇ ಅದೇ ಊಟ ಮಾಡಿ ಒಂದು 10 ಕಿಲೋ ಏರ್ಸ್ಕೊಂಡು ಹೋಗ್ಲಿ ಖರೀದಿ ನಮಗೆ ಹೇಳ್ತಿದ್ರು ಆಪರೇಷನ್ ಕಮಲ ಅಂತ ಹೇಳಿ. ಈಗ ಆಪರೇಷನ್ ಕಾಂಗ್ರೆಸ್ ಟು ಕಾಂಗ್ರೆಸ್ ಆಗ್ಲಾಕತ್ತದ. ಆಪರೇಷನ್ ಡಿ ಕೆ ಶಿವಕುಮಾರ್, ಆಪರೇಷನ್ ಸಿದ್ದರಾಮಯ್ಯ ನಡೆದಿದೆ. ಇದ್ರ ನೋಡಿದ್ರೆ ಭಯ ಸಿದ್ದರಾಮಯ್ಯರಿಗೂ ಇದೆ. ಸಿದ್ದರಾಮಯ್ಯರಿಗೂ ಮೊನ್ನೆ ಮಾತಾಡಿದ ವಿಧಾನಸಭೆಯಲ್ಲಿ ನೋಡಿದ್ರೆ ಅವರು ಹೆಚ್ಚು ಕಡಿಮೆ ಶರಣಾಗತಿ ಆಗ್ಯಾರ ಅನ್ನೋಂಥ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನೋಡ್ಬೇಕೇನು ಸಿದ್ದರಾಮಯ್ಯನವರು ಗೆಲ್ತಾರೋ ಡಿ ಕೆ ಶಿವಕುಮಾರ್ ಗೆಲ್ತಾರೋ ಅವ್ರ ಆಂತರಿಕ ವಿಷಯ. ಅದ್ರ ಬಗ್ಗೆ ನಾ ಏನೋ ಹೆಚ್ಚು ಹೇಳಕ್ಕೆ ಹೋಗುದಿಲ್ಲ. ಒಳ್ಳೇದು, ನಾವು ಇನ್ನೊಂದು ವಾರ ಮುಂದುವರ್ಸತ್ ಹೇಳಿದ್ವಿ, ಆದ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ಶನಿವಾರವರೆಗೇನು ಮುಂದುವರ್ಸಿದಾರ ದಿನ ಕೇಳೀನಿ. ಅದು ಎಷ್ಟು ಮಟ್ಟಿಗೆ ಸತ್ಯ ಇತ್ತು ಗೊತ್ತಿಲ್ಲ. ಆದ್ರೆ ವಿಧಾನಸಭೆ ಕನಿಷ್ಠ ಒಂದು ತಿಂಗಳರೇ ಇಲ್ಲಿ ನಡಿಬೇಕು. ಆ ಒಂದು ತಿಂಗಳು ನಡಿಬೇಕಾದ್ರೆ ಎಲ್ಲ ಸೌಲಭ್ಯಗಳನ್ನು ಮಾಡ್ಬೇಕಿಲ್ಲ, ಏನೂ ಇಲ್ಲ. ಬರೀ ಅದೊಂದು ವಿಧಾನಸೌಧ ಬಿಟ್ಟರೆ ಇರಲಿಕ್ಕೆ ಮಾಡಲಿಕ್ಕೆ ಪೊಲೀಸರಿಗೆ, ರಕ್ಷಣಾ ಅಧಿಕಾರಿಗಳಿಗೆ ಮತ್ತು ಎಲ್ಲರೂ ಪೂರ್ಣ ಪ್ರಮಾಣದ ಸರ್ಕಾರ ಬರಬೇಕು ಬೆಳಗಾವಿಗೆ. ಅಂದಾಗ ಅದು ಇಲ್ಲೇ ಅದೇ ಊಟ ಮಾಡಿ ಒಂದು 10 ಕಿಲೋ ಏರ್ಸ್ಕೊಂಡು ಹೋಗ್ಲಿ ಖರೀದಿ ನಮಗೆ ಹೇಳ್ತಿದ್ರು ಆಪರೇಷನ್ ಕಮಲ ಅಂತ ಹೇಳಿ. ಈಗ ಆಪರೇಷನ್ ಕಾಂಗ್ರೆಸ್ ಟು ಕಾಂಗ್ರೆಸ್ ಆಗ್ಲಾಕತ್ತದ. ಆಪರೇಷನ್ ಡಿ ಕೆ ಶಿವಕುಮಾರ್, ಆಪರೇಷನ್ ಸಿದ್ದರಾಮಯ್ಯ ನಡೆದಿದೆ. ಇದ್ರ ನೋಡಿದ್ರೆ ಭಯ ಸಿದ್ದರಾಮಯ್ಯರಿಗೂ ಇದೆ. ಸಿದ್ದರಾಮಯ್ಯರಿಗೂ ಮೊನ್ನೆ ಮಾತಾಡಿದ ವಿಧಾನಸಭೆಯಲ್ಲಿ ನೋಡಿದ್ರೆ ಅವರು ಹೆಚ್ಚು ಕಡಿಮೆ ಶರಣಾಗತಿ ಆಗ್ಯಾರ ಅನ್ನೋಂಥ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನೋಡ್ಬೇಕೇನು ಸಿದ್ದರಾಮಯ್ಯನವರು ಗೆಲ್ತಾರೋ ಡಿ ಕೆ ಶಿವಕುಮಾರ್ ಗೆಲ್ತಾರೋ ಅವ್ರ ಆಂತರಿಕ ವಿಷಯ. ಅದ್ರ ಬಗ್ಗೆ ನಾ ಏನೋ ಹೆಚ್ಚು ಹೇಳಕ್ಕೆ ಹೋಗುದಿಲ್ಲ. ಒಳ್ಳೇದು, ನಾವು ಇನ್ನೊಂದು ವಾರ ಮುಂದುವರ್ಸತ್ ಹೇಳಿದ್ವಿ, ಆದ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ಶನಿವಾರವರೆಗೇನು ಮುಂದುವರ್ಸಿದಾರ ದಿನ ಕೇಳೀನಿ. ಅದು ಎಷ್ಟು ಮಟ್ಟಿಗೆ ಸತ್ಯ ಇತ್ತು ಗೊತ್ತಿಲ್ಲ. ಆದ್ರೆ ವಿಧಾನಸಭೆ ಕನಿಷ್ಠ ಒಂದು ತಿಂಗಳರೇ ಇಲ್ಲಿ ನಡಿಬೇಕು. ಆ ಒಂದು ತಿಂಗಳು ನಡಿಬೇಕಾದ್ರೆ ಎಲ್ಲ ಸೌಲಭ್ಯಗಳನ್ನು ಮಾಡ್ಬೇಕಿಲ್ಲ, ಏನೂ ಇಲ್ಲ. ಬರೀ ಅದೊಂದು ವಿಧಾನಸೌಧ ಬಿಟ್ಟರೆ ಇರಲಿಕ್ಕೆ ಮಾಡಲಿಕ್ಕೆ ಪೊಲೀಸರಿಗೆ, ರಕ್ಷಣಾ ಅಧಿಕಾರಿಗಳಿಗೆ ಮತ್ತು ಎಲ್ಲರೂ ಪೂರ್ಣ ಪ್ರಮಾಣದ ಸರ್ಕಾರ ಬರಬೇಕು ಬೆಳಗಾವಿಗೆ. ಅಂದಾಗ ಅದು ಇಲ್ಲೇ ಅದೇ ಊಟ ಮಾಡಿ ಒಂದು 10 ಕಿಲೋ ಏರ್ಸ್ಕೊಂಡು ಹೋಗ್ಲಿ ಖರೀದಿ ನಮಗೆ ಹೇಳ್ತಿದ್ರು ಆಪರೇಷನ್ ಕಮಲ ಅಂತ ಹೇಳಿ. ಈಗ ಆಪರೇಷನ್ ಕಾಂಗ್ರೆಸ್ ಟು ಕಾಂಗ್ರೆಸ್ ಆಗ್ಲಾಕತ್ತದ. ಆಪರೇಷನ್ ಡಿ ಕೆ ಶಿವಕುಮಾರ್, ಆಪರೇಷನ್ ಸಿದ್ದರಾಮಯ್ಯ ನಡೆದಿದೆ. ಇದ್ರ ನೋಡಿದ್ರೆ ಭಯ ಸಿದ್ದರಾಮಯ್ಯರಿಗೂ ಇದೆ. ಸಿದ್ದರಾಮಯ್ಯರಿಗೂ
ಮೊನ್ನೆ ಮಾತಾಡಿದ ವಿಧಾನಸಭೆಯಲ್ಲಿ ನೋಡಿದ್ರೆ ಅವರು ಹೆಚ್ಚು ಕಡಿಮೆ ಶರಣಾಗತಿ ಆಗ್ಯಾರ ಅನ್ನೋಂಥ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನೋಡ್ಬೇಕೇನು ಸಿದ್ದರಾಮಯ್ಯನವರು ಗೆಲ್ತಾರೋ ಡಿ ಕೆ ಶಿವಕುಮಾರ್ ಗೆಲ್ತಾರೋ ಅವ್ರ ಆಂತರಿಕ ವಿಷಯ. ಅದ್ರ ಬಗ್ಗೆ ನಾ ಏನೋ ಹೆಚ್ಚಿಗೆ ಹೇಳ್ಕೊಟ್ಟು ಹೋಗುದಿಲ್ಲ. ಒಳ್ಳೇದು, ನಾವು ಇನ್ನೊಂದು ವಾರ ಮುಂದುವರ್ಸತ್ ಹೇಳಿದ್ವಿ, ಆದ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ಶನಿವಾರವರೆಗೇನು ಮುಂದುವರ್ಸಿದಾರ ದಿನ ಕೇಳೀನಿ. ಅದು ಎಷ್ಟು ಮಟ್ಟಿಗೆ ಸತ್ಯ ಇತ್ತು ಗೊತ್ತಿಲ್ಲ. ಆದ್ರೆ ವಿಧಾನಸಭೆ ಕನಿಷ್ಠ ಒಂದು ತಿಂಗಳರೇ ಇಲ್ಲಿ ನಡಿಬೇಕು. ಆ ಒಂದು ತಿಂಗಳು ನಡಿಬೇಕಾದ್ರೆ ಎಲ್ಲ ಸೌಲಭ್ಯಗಳನ್ನು ಮಾಡ್ಬೇಕಿಲ್ಲ, ಏನೂ ಇಲ್ಲ. ಬರೀ ಅದೊಂದು ವಿಧಾನಸೌಧ ಬಿಟ್ಟರೆ ಇರಲಿಕ್ಕೆ ಮಾಡಲಿಕ್ಕೆ ಪೊಲೀಸರಿಗೆ, ರಕ್ಷಣಾ ಅಧಿಕಾರಿಗಳಿಗೆ ಮತ್ತು ಎಲ್ಲರೂ ಪೂರ್ಣ ಪ್ರಮಾಣದ ಸರ್ಕಾರ ಬರಬೇಕು ಬೆಳಗಾವಿಗೆ. ಅಂದಾಗ ಅದು ಇಲ್ಲೇ ಅದೇ ಊಟ ಮಾಡಿ ಒಂದು 10 ಕಿಲೋ ಎರ್ಸ್ಕೊಂಡು ಹೋಗ್ಲಿ ಖರೀದಿ ನಮಗೆ ಹೇಳ್ತಿದ್ರು ಆಪರೇಷನ್ ಕಮಲ ಅಂತ ಹೇಳಿ. ಈಗ ಆಪರೇಷನ್ ಕಾಂಗ್ರೆಸ್ ಟು ಕಾಂಗ್ರೆಸ್ ಆಗ್ಲಾಕತ್ತದ. ಆಪರೇಷನ್ ಡಿ ಕೆ ಶಿವಕುಮಾರ್, ಆಪರೇಷನ್ ಸಿದ್ದರಾಮಯ್ಯ ನಡೆದಿದೆ. ಇದ್ರ ನೋಡಿದ್ರೆ ಭಯ ಸಿದ್ದರಾಮಯ್ಯರಿಗೂ ಇದೆ. ಸಿದ್ದರಾಮಯ್ಯರಿಗೂ ಮೊನ್ನೆ ಮಾತಾಡಿದ ವಿಧಾನಸಭೆಯಲ್ಲಿ ನೋಡಿದ್ರೆ ಅವರು ಹೆಚ್ಚು ಕಡಿಮೆ ಶರಣಾಗತಿ ಆಗ್ಯಾರ ಅನ್ನೋಂಥ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನೋಡ್ಬೇಕೇನು ಸಿದ್ದರಾಮಯ್ಯನವರು ಗೆಲ್ತಾರೋ ಡಿ ಕೆ ಶಿವಕುಮಾರ್ ಗೆಲ್ತಾರೋ ಅವ್ರ ಆಂತರಿಕ ವಿಷಯ. ಅದ್ರ ಬಗ್ಗೆ ನಾ ಏನೋ ಹೆಚ್ಚಿಗೆ ಹೇಳ್ಕೊಟ್ಟು ಹೋಗುದಿಲ್ಲ. ಒಳ್ಳೇದು, ನಾವು ಇನ್ನೊಂದು ವಾರ ಮುಂದುವರ್ಸತ್ ಹೇಳಿದ್ವಿ, ಆದ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ಶನಿವಾರವರೆಗೇನು ಮುಂದುವರ್ಸಿದಾರ ದಿನ ಕೇಳೀನಿ. ಅದು ಎಷ್ಟು ಮಟ್ಟಿಗೆ ಸತ್ಯ ಇತ್ತು ಗೊತ್ತಿಲ್ಲ. ಆದ್ರೆ ವಿಧಾನಸಭೆ ಕನಿಷ್ಠ ಒಂದು ತಿಂಗಳರೇ ಇಲ್ಲಿ ನಡಿಬೇಕು. ಆ ಒಂದು ತಿಂಗಳು ನಡಿಬೇಕಾದ್ರೆ ಎಲ್ಲ ಸೌಲಭ್ಯಗಳನ್ನು ಮಾಡ್ಬೇಕಿಲ್ಲ, ಏನೂ ಇಲ್ಲ. ಬರೀ ಅದೊಂದು ವಿಧಾನಸೌಧ ಬಿಟ್ಟರೆ ಇರಲಿಕ್ಕೆ ಮಾಡಲಿಕ್ಕೆ ಪೊಲೀಸರಿಗೆ, ರಕ್ಷಣಾ ಅಧಿಕಾರಿಗಳಿಗೆ ಮತ್ತು ಎಲ್ಲರೂ ಪೂರ್ಣ ಪ್ರಮಾಣದ ಸರ್ಕಾರ ಬರಬೇಕು ಬೆಳಗಾವಿಗೆ. ಅಂದಾಗ ಅದು ಇಲ್ಲೇ ಅದೇ ಊಟ ಮಾಡಿ ಒಂದು 10 ಕಿಲೋ ಎರ್ಸ್ಕೊಂಡು ಹೋಗ್ಲಿ ಖರೀದಿ ನಮಗೆ ಹೇಳ್ತಿದ್ರು ಆಪರೇಷನ್ ಕಮಲ ಅಂತ ಹೇಳಿ. ಈಗ ಆಪರೇಷನ್ ಕಾಂಗ್ರೆಸ್ ಟು ಕಾಂಗ್ರೆಸ್ ಆಗ್ಲಾಕತ್ತದ. ಆಪರೇಷನ್ ಡಿ ಕೆ ಶಿವಕುಮಾರ್, ಆಪರೇಷನ್ ಸಿದ್ದರಾಮಯ್ಯ ನಡೆದಿದೆ. ಇದ್ರ ನೋಡಿದ್ರೆ ಭಯ ಸಿದ್ದರಾಮಯ್ಯರಿಗೂ ಇದೆ. ಸಿದ್ದರಾಮಯ್ಯರಿಗೂ ಮೊನ್ನೆ ಮಾತಾಡಿದ ವಿಧಾನಸಭೆಯಲ್ಲಿ ನೋಡಿದ್ರೆ ಅವರು ಹೆಚ್ಚು ಕಡಿಮೆ ಶರಣಾಗತಿ ಆಗ್ಯಾರ ಅನ್ನೋಂಥ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನೋಡ್ಬೇಕೇನು ಸಿದ್ದರಾಮಯ್ಯನವರು ಗೆಲ್ತಾರೋ ಡಿ ಕೆ ಶಿವಕುಮಾರ್ ಗೆಲ್ತಾರೋ ಅವ್ರ ಆಂತರಿಕ ವಿಷಯ. ಅದ್ರ ಬಗ್ಗೆ ನಾ ಏನೋ ಹೆಚ್ಚಿಗೆ ಹೇಳ್ಕೊಟ್ಟು ಹೋಗುದಿಲ್ಲ. ಒಳ್ಳೇದು, ನಾವು ಇನ್ನೊಂದು ವಾರ ಮುಂದುವರ್ಸತ್ ಹೇಳಿದ್ವಿ, ಆದ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ಶನಿವಾರವರೆಗೇನು ಮುಂದುವರ್ಸಿದಾರ ದಿನ ಕೇಳೀನಿ. ಅದು ಎಷ್ಟು ಮಟ್ಟಿಗೆ ಸತ್ಯ ಇತ್ತು ಗೊತ್ತಿಲ್ಲ. ಆದ್ರೆ ವಿಧಾನಸಭೆ ಕನಿಷ್ಠ ಒಂದು ತಿಂಗಳರೇ ಇಲ್ಲಿ ನಡಿಬೇಕು. ಆ ಒಂದು ತಿಂಗಳು ನಡಿಬೇಕಾದ್ರೆ ಎಲ್ಲ ಸೌಲಭ್ಯಗಳನ್ನು ಮಾಡ್ಬೇಕಿಲ್ಲ, ಏನೂ ಇಲ್ಲ. ಬರೀ ಅದೊಂದು ವಿಧಾನಸೌಧ ಬಿಟ್ಟರೆ ಇರಲಿಕ್ಕೆ ಮಾಡಲಿಕ್ಕೆ ಪೊಲೀಸರಿಗೆ, ರಕ್ಷಣಾ ಅಧಿಕಾರಿಗಳಿಗೆ ಮತ್ತು ಎಲ್ಲರೂ ಪೂರ್ಣ ಪ್ರಮಾಣದ ಸರ್ಕಾರ ಬರಬೇಕು ಬೆಳಗಾವಿಗೆ. ಅಂದಾಗ ಅದು ಇಲ್ಲೇ